ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸೆಕೆಂಡ್ PUC ಅವರ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ. ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು. ಮಯತ ನೂಜೆ ಎಂದರೆ ಮೊದಲಿಗೆ ಬರುವಂಥದ್ದು 1 ಅಂಕದ ಪ್ರಶ್ನೆಗಳಾಗಿರುವಂಥದ್ದು. ಮಯತ ನೂಜೆ ಎಂದರೆ ಮಂಡೋದರಿ. ಮಯತ ನೂಜೆ ಅಂದರೆ ಯಾರು? ಮಂಡೋದರಿ. ಅನ್ಯಲಿಂಗವನ್ನು ನೆನೆಯದವರು, ಅಂಗದ ಮೇಲೆ ಲಿಂಗ ಧರಿಸಿದವರು. ಅಂಗದ ಮೇಲೆ ಲಿಂಗವನ್ನು ಧರಿಸಿದವರು. 3. ಹೆಂಡತಿಯ ಹರಿಬದಲಿಯೊಬ್ಬನೇ, ಗಂಡುಗೂಸೆ ವೈರಿಯನು ಕಡಿ, ಕಂಡವನು ಮಾಡುವನು ಮೇನ್ ತನ್ನೊಡಲ ನಿಕ್ಕುವನು. ಇದು ಗಂಡನ ಕರ್ತವ್ಯವಾಗಿದೆ. 4. ದುಗಂಧ ಬಿಡದಿರುವುದು ಯಾವುದು? ದುಗಂಧ ಬಿಡದಿರುವುದು ಊರಹಂದಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಇದೆಲ್ಲ ಕೂಡ 1 ಅಂಕದ ಪ್ರಶ್ನೆಗಳಾಗಿದೆ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಹಾಗಾಗಿ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ. ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿಯನ್ನು ಸಮರ್ಥಿಸುತ್ತದೆ. 8. ನಿರೂಪಕರ ಗೆಳೆಯ ಪ್ರಕಾಶ. ನಿರೂಪಕರ ಗೆಳೆಯ ಪ್ರಕಾಶ ಇಕಾಲಜಿಸ್ಟ್ ಆಗಿದ್ದರು. ಇಕಾಲಜಿಸ್ಟ್. 9ನೆಯ ಪ್ರಶ್ನೆ, ಅಲ್ರಿ ನಾಗರಾಜ್ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯುವುದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗುವುದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಏನು? ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. 10ನೆಯ ಪ್ರಶ್ನೆ, ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಶಿಕಾರಿಗಂಡಿ. ಇನ್ನು ಬರುವಂಥದ್ದು ಬಿಟ್ಟ ಸ್ಥಳ ತುಂಬಲಿಕ್ಕೆ. ವಾಲ್ ಪರೈಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಚಹಾ ಗಿಡದ ರೂಪದಲ್ಲಿ ಬಂದವು. ಸ್ಥಳೀಯ ಭಾಷೆ ಕಲಿಯಲು ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ. ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನನಿಗೆ ಹೇಳಿದನು. ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು? ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ. ಇನ್ನು ಬರುವಂಥದ್ದು ಹೊಂದಿಸಿ ಬರೀಲಿಕ್ಕಿರುವಂತಹ ಪ್ರಶ್ನೆಗಳು. ಪುರಂದರದಾಸ ಬೆಳಗುಜಾವ ಶಿಲುಬೆ ಏರಿದ್ದಾನೆ. ಚಿಟ್ಟಿ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ. ಈ ಕಡೆ ಬಂದಿರೋ ಉತ್ತರ KS ನಿಸಾರ್ ಅಹಮದ್. ಹತ್ತಿ ಬಿತ್ತಿ ಮತ್ತು ಹತ್ತಿ ಚಿತ್ತ ಮತ್ತು GS ಶಿವರುದ್ರಪ್ಪ. ಕೀರ್ತನೆ ಮುಕ್ತಕಂಠ. ಒಮ್ಮೆ ನಗುತ್ತೇವೆ. ಪುರಂದರದಾಸರ ಕೀರ್ತನೆ. ಬೆಳಗುಜಾವ ಮುಕ್ತಕಂಠ. ಶಿಲುಬೆ ಏರಿದ್ದಾರೆ KS ನಿಸಾರ್ ಅಹಮದ್. ಚಿಟ್ಟಿ ಮತ್ತು ಜೀವಯಾನ ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ. ಇವು ಹೊಂದಿಸಿ ಬರಲಿಕ್ಕಿರುವಂತಹ ಪ್ರಶ್ನೆಗಳಾಗಿದೆ. ಇನ್ನು ಬರುವಂತಹ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆ ಸೆಕೆಂಡ್ PUC ಹಳೆಯ ಪ್ರಶ್ನೆ ಪತ್ರಿಕೆ ಕನ್ನಡದ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.